ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹೆಳಿಮೆಸ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನೆಲ್. ನಿನ್ನೆಯ ಒಂದು ಕ್ಲಾಸ್ ಅಲ್ಲಿ ಆ ರಿಲೇಟಿವ್ ಪ್ರೊನೌನ್ಸ್ ಗಳ ಬಗ್ಗೆ ಹೇಗೆ ಬಳಸೋದು ಅನ್ನೋದನ್ನ ನೋಡಿದ್ವಿ. ಅಂದ್ರೆ ವಿಚ್ ಮತ್ತು ವೇರ್ ಅನ್ನೋ ಒಂದು ಎರಡು ರಿಲೇಟಿವ್ ಪ್ರೊನೌನ್ ಗಳನ್ನ ವಾಕ್ಯದ ಮಿಡಲ್ ಅಲ್ಲಿ ಹೇಗೆ ಬಳಸೋದು ಅನ್ನೋದನ್ನ ನಿನ್ನೆ ಒಂದು ಕ್ಲಾಸ್ ಅಲ್ಲಿ ನೋಡಿದ್ವಿ. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಹೂಸ್ ಮತ್ತು ವೆನ್ ಈ ಒಂದು ಎರಡು ರಿಲೇಟಿವ್ ಪ್ರೊನೌನ್ ಗಳನ್ನ ವಾಕ್ಯದ ಮಿಡಲ್ ಅಲ್ಲಿ ಹೇಗೆ ಬಳದು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಅಥವಾ ರಿಟರ್ನ್ ಅಲ್ಲಿ ಅನ್ನೋದನ್ನ ಈ ಒಂದು ಕ್ಲಾಸ್ ಅಲ್ಲಿ ನೋಡೋಣ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಅದೇ ರೀತಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಅದೇ ರೀತಿ ನೋಟಿಫಿಕೇಶನ್ ಅನ್ನು ಆನ್ ಮಾಡಿ ಇಟ್ಕೊಡ್ರಿ. ಅಂದ್ರೆ ನಾವು ಮಾಡ್ತಕ್ಕಂಥ ಎಲ್ಲಾ ವಿಡಿಯೋಗಳು ಕೂಡ ನಿಮಗೆ ಈಸಿಯಾಗಿ ಯೂಟ್ಯೂಬ್ ಅಲ್ಲಿ ಸಿಗ್ತವೆ. ಲೆಟ್ಸ್ ಮೂವ್ ಫಾರ್ ಫರ್ದರ್ ಕ್ಲಾಸ್. ಹೂಸ್ ಮತ್ತು ವೆನ್. ಮೊದಲಿಗೆ ಇವುಗಳನ್ನ ಯಾವಾಗ ಬಳಸ್ತೇವೆ ಅನ್ನೋದನ್ನ ನೋಡೋಣ. ಹೂಸ್ ಅನ್ನೋದನ್ನ ಪೊಸೆಷನ್ ಬಗ್ಗೆ ಇದ್ದಾಗ ಹೇಳ್ತೇವೆ. ಅದೇ ರೀತಿ ವೆನ್ ಅನ್ನ ಟೈಮ್ ಅಥವಾ ಪೀರಿಯಡ್ ಅನ್ನ ಹೇಳುವಾಗ ನಾವೇನ್ ಮಾಡ್ತೇವೆ, ವೆನ್ ಅನ್ನ ನಾವು ಬಳಸ್ತೇವೆ. ಓಕೆ, ಇಲ್ಲಿ ನೋಡ್ತಾ ಹೋಗೋಣ. ಕಾಲ್ ದ ಸ್ಟೂಡೆಂಟ್ಸ್ ಹೂಸ್ ಫೀ ಈಸ್ ಅನ್ಪೇಡ್. ದ ಗರ್ಲ್ ಹೂಸ್ ನೇಮ್ ಈಸ್ ಮಹೇಶ್ವರಿ. The man whose son is an engineer. He has made this cake whose name I have forgotten. This is the girl whose father is an IAS officer. The day when we married, the day when we met was unforgettable. The day when I got selected for teacher post. The day when we went for abroad. You will realize when you remember everything. The day when his bike was stolen. ನೋಡಿ, ಇವು ಎಲ್ಲವುಗಳಲ್ಲಿ ನಾನು ಏನ್ ಮಾಡಿದ್ದೀನಿ, ಈ ವಿಡಿಯೋದಲ್ಲಿ ಏನಂತಂದ್ರೆ ಹೂಸ್ ಅನ್ನೋದನ್ನ ನಾವು ಬಳಸಿದ್ದೇವೆ. ಈಗ 3 ದಿನದಿಂದ ಮೊದಲನೇದಾಗಿ ವಾಟ್, ವೆನ್, ವಿಚ್, ವೇರ್ ಅನ್ನೋದನ್ನ ನಾವು ನೋಡಿದ್ವಿ. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಹೂಸ್ ಮತ್ತು ವೆನ್ ಅನ್ನ ಹೇಗೆ ಬಳಸೋದು ಅನ್ನೋದನ್ನ ನೋಡೋಣ. ಈ ಒಂದು ಮಾಡೋದನ್ನ ವಿಡಿಯೋಗಳನ್ನ ಸ್ವಲ್ಪ ಸಪರೇಟ್ ಆಗಿ ನೋಟ್ಸ್ ಮಾಡಿ ಇಟ್ಟುಕೊಂಡು ನೀವು ಕೂಡ ಮನೆಯಲ್ಲಿ ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಈಸಿಯಾಗಿ ಈ ರಿಲೇಟಿವ್ ಪ್ರೊನೌನ್ ಗಳನ್ನ ಬಳಸೋದನ್ನ ನೀವು ಕೂಡ ಕಲಿಬಹುದು. ಓಕೆ, ಮೊದಲಿಗೆ ನೋಡೋಣ. ಹೂಸ್ ಅನ್ನ ಪೊಸೆಷನ್ ಇದ್ದಾಗ, ಪೊಸೆಷನ್ ಅಂದ್ರೆ ಅವನಿಗೆ ಇರ್ತಕ್ಕಂತ ಒಂದು ವಸ್ತು ಆಗಿರ್ಲಿ, ಅವನಿಗಿರ್ತಕ್ಕಂಥ ಹೆಸರಾಗಿರ್ಲಿ, ಅದ್ರ ಬಗ್ಗೆ ನಾವು ಹೂಸ್ ಅನ್ನು ಬಳಸ್ತೇವೆ. ನೋಡಿ, ಕಾಲ್ ದ ಸ್ಟೂಡೆಂಟ್ಸ್ ಹೂಸ್ ಫೀ ಈಸ್ ಅನ್ಪೇಡ್. ನಾವು ಶಾಲೆಯಲ್ಲಿ ಹೇಳ್ತಿರ್ತಾರೆ ಅಥವಾ ಕಾಲೇಜಲ್ಲಿ ಹೇಳ್ತಿರ್ತಾರೆ, ಯಾರ ಒಂದು ಫೀಸು ಕಟ್ಟಿಲ್ವೋ ಅವರನ್ನ ಹೊರಗೆ ಕರೀರಿ. ಕಾಲ್ ದ ಸ್ಟೂಡೆಂಟ್ಸ್ ಹೂಸ್ ಫೀ ಈಸ್ ಅನ್ಪೇಡ್. ನೋಡಿ, ಕಾಲ್ ದ ಸ್ಟೂಡೆಂಟ್ಸ್ ಹೂಸ್ ಫೀ ಈಸ್ ಅನ್ಪೇಡ್. ಯಾರು ಫೀಸ್ ಅನ್ನ ಕಟ್ಟಿಲ್ವೋ, ಯಾರು ಫೀಸ್ ಬಾಕಿ ಇದೆಲ್ಲ ಅವರನ್ನ, ಅಂದ್ರೆ ಹೂಸ್ ಅಂದ್ರೆ ಅವರ, ಅಂದ್ರೆ ಅವರ ಫೀ ಒಂದು ಬಾಕಿ ಇದೆ, ಅದಕ್ಕೆ ನಾವು ಹೇಳ್ತೀವಿ ಅವರನ್ನ ಕರೀರಿ. ಕಾಲ್ ದ ಸ್ಟೂಡೆಂಟ್ಸ್ ಹೂಸ್ ಫೀ ಈಸ್ ಅನ್ಪೇಡ್. ಯಾರು ಫೀ ಅನ್ಪೇಡ್ ಆಗಿದೆಯೋ ಅಥವಾ ಕಟ್ಟಿಲ್ವೋ ಅವರನ್ನ ಕರೀರಿ ಅಂತ ಅರ್ಥ. ನೆಕ್ಸ್ಟ್, ದ ಗರ್ಲ್ ಹೂಸ್ ನೇಮ್ ಈಸ್ ಮಹೇಶ್ವರಿ. ಮಹೇಶ್ವರಿ ಅನ್ನೋ ಒಂದು ಹುಡುಗಿ. ಯಾರು ಅಂದ್ರೆ ಈ ನೇಮ್ ಬಗ್ಗೆ ಹೇಳ್ತಾ ಇದೆ, ಅದು ಏನು, ಅವಳಿಗೆ ಇರ್ತಕ್ಕಂತ ಒಂದು ಹೆಸರು ಬಗ್ಗೆ ಹೇಳ್ತಿದ್ದು. ಹೂಸ್ ನೇಮ್ ಈಸ್ ಮಹೇಶ್ವರಿ. ಮಹೇಶ್ವರಿ ಅನ್ನೋ ಹುಡುಗಿ. ಹೌದಲ್ವಾ, ಅರ್ಥ ಆಗ್ತಲ್ವ? ನೆಕ್ಸ್ಟ್ ನೋಡಿ, ದ ಮ್ಯಾನ್ ಹೂಸ್ ಸನ್ ಈಸ್ an engineer. ಅಲ್ಲಿ ಒಬ್ಬ ಮನುಷ್ಯ ಅದನ್ನೇ, ಯಾರ ಒಂದು ಮಗ ಎಂಜಿನಿಯರ್ ಅದನಲ್ಲೂ ಅವನು. ಯಾರ ಮಗ ಎಂಜಿನಿಯರ್ ಇದನಲ್ಲೂ ಅವನು. ದ ಮ್ಯಾನ್ ಹೂಸ್ ಸನ್ ಈಸ್ an engineer. ಓಕೆ, ನೆಕ್ಸ್ಟ್ ನೋಡಿ, he has made this cake whose name has I have forgotten. ಈ ಕೇಕ್ ತಯಾರು ಮಾಡಿದಾರಲ್ಲ ಯಾರು, ಅವರ ಹೆಸರನ್ನ ನಾನು ಮರ್ತು ಬಿಟ್ಟಿದ್ದೇನೆ. ಯಾರು ಈ ಕೇಕ್ ತಯಾರು ಮಾಡಿದಾರಲ್ಲ ಅವರ ಹೆಸರನ್ನ ನಾನು ಮರ್ತು ಬಿಟ್ಟಿದ್ದೇನೆ. ಓಕೆ, ನೆಕ್ಸ್ಟ್ ನೋಡಿ, ದಿಸ್ ಈಸ್ ದ ಗರ್ಲ್ ಹೂಸ್ ಫಾದರ್ ಈಸ್ ಅನ್ IAS ಆಫೀಸರ್. ಇವಳೇ ಆ ಹುಡುಗಿ ಏನಂತಂದ್ರೆ ಅವಳ ತಂದೆ ಯಾರಿದಾರಲ್ಲ ಅವರು ಒಂದು IAS ಆಫೀಸರ್ ಇದ್ದಾರೆ. ನೋಡಿ, ದಿಸ್ ಈಸ್ ದ ಗರ್ಲ್ ಹೂಸ್ ಫಾದರ್ ಈಸ್ ಅನ್ IAS ಆಫೀಸರ್. ಯಾರ ತಂದೆ IAS ಆಫೀಸರ್ ಇದ್ರು ಅವರ ಮಗಳು ಇವಳು ಅಂತ ಹೇಳ್ತೇವೆ. ದ ಗರ್ಲ್ ಹೂಸ್ ಅಂದ್ರೆ ಇಲ್ಲಿ ಫಾದರ್ ಅನ್ನೋದು ಏನಂತ ಹೇಳ್ತೇವೆ,
ಇರತಕ್ಕಂತ ಒಂದು ಪೊಸೆಷನ್ ಬಗ್ಗೆ ಹೇಳ್ತಾ ಇದ್ದೇವೆ. ಓಕೆ, ನೆಕ್ಸ್ಟ್ ನೋಡಿ, ಕಾಲ್ ದ ಸ್ಟೂಡೆಂಟ್ಸ್ ಹೂಸ್ ಫೀ ಈಸ್ ಬ್ಯಾಲೆನ್ಸ್ಡ್ ಆರ್ ಅನ್ಪೇಡ್ ನಾಟ್ ಗಿವನ್. ಯಾರು ಫೀಸ್ ಅನ್ನ ಕಟ್ಟಿಲ್ಲ ಅವರನ್ನ ಕರೀರಿ ಅಂತ ಅರ್ಥ. ದ ಗರ್ಲ್ ಹೂಸ್ ನೇಮ್ ಇಸ್ ಮಹೇಶ್ವರಿ. ಮಹೇಶ್ವರಿ ಅನ್ನೋ ಹುಡುಗಿ. ದ ಗರ್ಲ್ ಹೂಸ್ ನೇಮ್ ಈಸ್ ಮಹೇಶ್ವರಿ. ಯಾರು ಅಂತಂದ್ರೆ ಮಹೇಶ್ವರಿ. ಅವಳಿಗೆ ಇರ್ತಕ್ಕಂತ ಒಂದು ಹೆಸರಿನ ಒಂದು ಪೊಸೆಷನ್, ಅವಳ ಹೆಸರದು, ಹೌದಲ್ವಾ? ಅದಕ್ಕೆ ನೋಡಿ, ದ ಗರ್ಲ್ ಹೂಸ್ ನೇಮ್ ಇಸ್ ಮಹೇಶ್ವರಿ. ಮಹೇಶ್ವರಿ ಅನ್ನೋ ಹುಡುಗಿ. ದ ಮ್ಯಾನ್ ಹೂಸ್ ಸನ್ ಇಸ್ ಅನ್ ಎಂಜಿನಿಯರ್. ದ ಮ್ಯಾನ್ ಹೂಸ್ ಸನ್ ಈಸ್ ಅನ್ ಎಂಜಿನಿಯರ್ ಅಂದ್ರೆ ಎಂಜಿನಿಯರ್ ಇದನ್ನಲ್ಲ, ಅವನ ತಂದೆ ಅಂತ ಹೇಳ್ತೇವೆ. He has made this cake whose name I have forgotten. ಈ ಕೇಕ್ ಯಾರನ್ನು ತಯಾರು ಮಾಡೋದಲ್ಲ, ಅವರ ಹೆಸರನ್ನು ನಾನು ಮರ್ತು ಬಿಟ್ಟಿದ್ದೀನಿ. ಯಾರು ಈ ಕೇಕ್ ಅನ್ನು ತಯಾರು ಮಾಡೋದಲ್ಲ, ಅವರ ಹೆಸರನ್ನು ಮರ್ತಿದ್ದೀನಿ. This is the girl whose father is an IAS officer. IAS officer ಮನುಷ್ಯ ಇದನ್ನಲ್ಲ, ಅವರ ಏನಂತಂದ್ರೆ ಮಗಳು ಅಥವಾ ಆ ಹುಡುಗಿ ಅವರ IAS ಆಫೀಸರ್ ಇದ್ದಾರೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ವೆನ್ ಅನ್ನೋದನ್ನ ಹೇಗೆ ಬಳಸೋದು ಅನ್ನೋದನ್ನ ನೋಡೋಣ. ದ ಡೇ ವೆನ್ ವಿ ಮ್ಯಾರಿಡ್. ನಾವು ಮದುವೆಯಾದ ದಿನ. ಯಾವ ದಿನ ಕೇಳ್ತಾ ಇದೆಯಾ ನೀನು? ಅವಾಗ ಹೇಳ್ತೈತಿ, ಪರ್ಟಿಕ್ಯುಲರ್ ಆಗಿ ಹೇಳ್ತಿ. ಅಂದ್ರೆ ಈ ಡೇ ಬಗ್ಗೆ ನಾವು ಹೇಳ್ತಾ ಇದ್ದೇವೆ. ಯಾವುದು ಈ ವಿಚ್ ಪ್ರೊನೌನ್ ವೆನ್ ಇದೆಯಲ್ಲ, ಈ ಪ್ರೊನೌನ್ ಏನ್ ಮಾಡ್ತಾ ಇದೆ, ಒಂದು ಸಬ್ಜೆಕ್ಟ್ ಪ್ರೊನೌನ್ ಆಗಿ ಏನ್ ಮಾಡ್ತಿದೆ, ಆ ಪರ್ಟಿಕ್ಯುಲರ್ ಆಗಿರ್ತಕ್ಕಂತ ಡೇ ಬಗ್ಗೆ ಹೇಳ್ತೇವೆ. ವಿಚ್ ಡೇ ಯು ಆರ್ ಟೆಲ್ಲಿಂಗ್. ಯಾವ ದಿನದ ಬಗ್ಗೆ ಹೇಳಾಕೈತಿ ಅವ್ ಹೇಳ್ತಾನ. ದ ಡೇ ವೆನ್ ವಿ ಮ್ಯಾರಿಡ್. ನಾವು ಮದುವೆ ಆದ ದಿನ ಇತ್ತಲ್ಲ, ದ ಡೇ ವೆನ್ ವಿ ಮ್ಯಾರಿಡ್. ಈ ರೀತಿಯಾಗಿ ಒಂದು ಪರ್ಟಿಕ್ಯುಲರ್ ಆಗಿ ಟೈಮ್ ಅಥವಾ ಪೀರಿಯಡ್ ಬಗ್ಗೆ ಹೇಳುವಾಗ, ದಿನದ ಬಗ್ಗೆ ಹೇಳುವಾಗ ಈ ರೀತಿ ನಾವು ಮಾತಾಡ್ತೀವಿ. ಓಕೆ, ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ದ ಡೇ ವೆನ್ ವಿ ಮೆಟ್ ವಾಸ್ ಅನ್ಫರ್ಗೆಟೇಬಲ್. ನಾವು ಭೇಟಿಯಾದ ದಿನ ಅದನ್ನ ಯಾವತ್ತೂ ಮರೆಯೋಕ್ಕಾಗುದಿಲ್ಲ. ಯಾವ ದಿನ ಅಂತ ಕೇಳಿದ್ರೆ ದ ಡೇ ವೆನ್ ವಿ ಮೆಟ್. ನಾವು ಭೇಟಿಯಾಗಿದ್ವಲ್ಲ ಆ ದಿನಾನ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಅನ್ಫರ್ಗೆಟೇಬಲ್ ಅಂದ್ರೆ ಆ ಡೇ ಬಗ್ಗೆ ನಾವು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಡೇ ಬಗ್ಗೆ ಹೇಳ್ತಿದ್ವಿ. ದ ಡೇ ವೆನ್ ಐ ಗಾಟ್ ಸೆಲೆಕ್ಟೆಡ್ ಫಾರ್ ಟೀಚರ್ ಪೋಸ್ಟ್. ನಾನು ಟೀಚರ್ ಆಗಿ ಸೆಲೆಕ್ಟ್ ಆದ ದಿನ ಅವತ್ತಿತ್ವಲ್ಲ, ಆ ದಿನ ನಾನು ಟೀಚರ್ ಆಗಿ ಸೆಲೆಕ್ಟ್ ಆಗಿದ್ನಲ್ವಾ, ಆ ದಿನದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನೋಡಿ, ದ ಡೇ ವೆನ್ ಐ ಗಾಟ್ ಸೆಲೆಕ್ಟೆಡ್ ಫಾರ್ ಟೀಚರ್ ಪೋಸ್ಟ್. ನಾನು ಟೀಚರ್ ಶಿಕ್ಷಕನಾಗಿ ಸೆಲೆಕ್ಟ್ ಆದ ದಿನ ಅಂತ ಹೇಳ್ತೇವೆ. ಈ ರೀತಿಯಾಗಿ ನಾವು ಹೇಳ್ತೇವೆ. ನೆಕ್ಸ್ಟ್ ನೋಡಿ, ದ ಡೇ ವೆನ್ ವಿ ವೆಂಟ್ ಫಾರ್ ಅಬ್ರಾಡ್. ನಾವು ವಿದೇಶಕ್ಕೆ ಹೋದ ದಿನ. ಅವತ್ತು ಏನೇನಾಯ್ತು ನಿಮ್ಗೆ ಗೊತ್ತಲ್ಲ, ಅವಾಗ ಕೇಳ್ತಾರೆ, ಯಾರೊಬ್ರು ಕೇಳ್ತಾರೆ, ಯಾವತ್ತು ಹೇಗೆ ಅಂತ ಕೇಳ್ತಾರೆ. ದ ಡೇ ವೆನ್ ವಿ ವೆಂಟ್ ಫಾರ್ ಅಬ್ರಾಡ್. ನಾವು ವಿದೇಶಕ್ಕೆ ಹೋಗಿದ್ದಿನ ಅಂತ ಹೇಳ್ತಾರ. ದ ಡೇ ಅಂದ್ರೆ ಆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಡೇ ಬಗ್ಗೆ ಯಾವ್ದು ಹೇಳುತ್ತೆ, ಈ ವೆನ್ ಅನ್ನೋ ಒಂದು ರಿಲೇಟಿವ್ ಪ್ರೊನೌನ್ ಡಿಸ್ಕ್ರೈಬ್ ಮಾಡುತ್ತೆ ಅದರ ಬಗ್ಗೆ. ಓಕೆ, ನೆಕ್ಸ್ಟ್ ನೋಡಿ, ಯು ವಿಲ್ ರಿಯಲೈಸ್ ವೆನ್ ಯು ರಿಮೆಂಬರ್ ಎವ್ರಿಥಿಂಗ್. ಒಂದು ದಿನ ಬರುತ್ತೆ, ಯಾವ ದಿನ ಅಂತಂದ್ರೆ ನೀನು ಎಲ್ಲವೂ ಏನಂತಂದ್ರೆ ನೆನಪಾಗುತ್ತೆ. ಯು ವಿಲ್ ರಿಯಲೈಸ್ ಎವ್ರಿಥಿಂಗ್. ನೀನ್ ಎಲ್ಲಾನು ರಿಯಲೈಸ್ ಮಾಡುತ್ತೆ, ಗೊತ್ತಾಗುತ್ತೆ. ಯಾವತ್ತಂದ್ರೆ ಯಾವತ್ತು ನೀನು ಎಲ್ಲವನ್ನು ನೆನಪು ಮಾಡ್ಕೊಳ್ತೀಯ, ಆ ದಿನ ನಿನ್ಗೆಲ್ಲವೂ ಅರ್ಥ ಆಗುತ್ತೆ ಅಂತ ಅರ್ಥ. ದ ಡೇ ವೆನ್ ಹಿಸ್ ಬೈಕ್ ವಾಸ್ ಸ್ಟೋಲನ್. ನಾನು ನಿನಗೆ 1,00,000 ರೂಪಾಯಿ ಕೊಟ್ಟಿದ್ದೆ, ನೆನಪಿದೆಯಾ? ಯಾವ ದಿನ, ಯಾವ ತಾರೀಕು ಅಂತ ಕೇಳ್ತಿರ್ತಾರೆ. ಅವ್ ಹೇಳ್ತಿ, ದ ಡೇ ವೆನ್ ಹಿಸ್ ಬೈಕ್ ವಾಸ್ ಸ್ಟೋಲನ್. ಅವನ್ ಬೈಕ್ ಕಳೆದು ಆದ ದಿನ ನೆನಪಿದೆಯಾ ನಿನ್ಗೆ? ಅವತ್ತು ನಾನು ನಿನ್ಗೆ 1,00,000 ರೂಪಾಯಿ ಕೊಟ್ಟಿದ್ನಲ್ವಾ, ಆ ದಿನ. ದ ಡೇ ವೆನ್ ಹಿಸ್ ಬೈಕ್ ವಾಸ್ ಸ್ಟೋಲನ್. ಅವನ್ ಬೈಕ್ ಕಳವಾಗಿತ್ತಲ್ಲ, ಆ ದಿನ ನಿನಗೆ 1,00,000 ರೂಪಾಯಿ ಕೊಟ್ಟಿದ್ನಲ್ಲ, ನೆನಪಿದೆಯಾ? ಅಂದ್ರೆ ಆ ಪರ್ಟಿಕ್ಯುಲರ್ ಆಗಿರ್ತಕ್ಕಂತ ದಿನದ ಬಗ್ಗೆ ನಾವೇನ್ ಮಾಡ್ತಾ ಇರ್ತಿದ್ದೇವೆ, ಒಬ್ಬ ವ್ಯಕ್ತಿಗೆ ಡಿಸ್ಕ್ರೈಬ್ ಮಾಡ್ತಿದ್ದೇವೆ. ಯಾವ ದಿನ ಅಂತ ಕೇಳಿದ್ರೆ ದ ಡೇ ವೆನ್ ಹಿಸ್ ಬೈಕ್ ವಾಸ್ ಸ್ಟೋಲನ್. ಅವತ್ತು ಏನ್ ಬೈಕ್ ಕಳವಾಗಿತ್ತಲ್ಲ ಆ ದಿನ ನೆನಪಿದೆಯಾ? ಆ ದಿನದ ಬಗ್ಗೆ ನಾನು ಕೇಳ್ತಾ ಇದ್ದೀನಿ. ಓಕೆ ನೋಡಿ, ವೆನ್ ಮತ್ತು ಹೂಸ್ ಅನ್ನೋದನ್ನ ಈ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಆಗ್ಲಿ ರಿಟರ್ನ್ ಇಂಗ್ಲಿಷ್ ಅಲ್ಲಿ ಆಗ್ಲಿ ಏನ್ ಮಾಡ್ತಾ ಇರ್ತೀವಿ, ನಾವು ವಾಕ್ಯಗಳನ್ನ ಕಂಬೈನ್ ಮಾಡ್ಲಿಕ್ಕೆ ಪ್ಲಸ್ ಒಂದು ವ್ಯಕ್ತಿ ಆಗಿರ್ಲಿ, ಒಂದು ಡೇಟ್ ಆಗಿರ್ಲಿ, ಒಂದು ದಿನದ ಬಗ್ಗೆ ಏನಾಗ್ಲಿ ಡಿಸ್ಕ್ರೈಬ್ ಮಾಡ್ಲಿಕ್ಕೆ ಈ ರೀತಿಯಾಗಿ ಹೂಸ್ ಮತ್ತು ವೆನ್ ಅನ್ನ ನಾವು ಬಳಸಿ ಹೇಳ್ತೀವಿ. ಇಲ್ಲಿ ಸ್ಪೋಕನ್ ಅಲ್ಲಿ ಆಗಿರ್ಲಿ, ಇದರ ಸ್ಪೋಕನ್ ಆರ್ ರಿಟರ್ನ್.
ಸೊ ಇವುಗಳನ್ನ ಕಲಿತಾಗ ನಮ್ಮ ಇಂಗ್ಲಿಷ್ ಕೂಡ ಇನ್ನು ಹೆಚ್ಚೆಚ್ಚಾಗಿ ಏನಾಗುತ್ತೆ, ಇಂಪ್ರೂವ್ ಆಗುತ್ತೆ. ಅದಕ್ಕೋಸ್ಕರ ಇವುಗಳನ್ನ ಏನ್ ಮಾಡಿ ಸಪರೇಟ್ ಆಗಿ ನೋಟ್ಸ್ ಮಾಡ್ಕೊಳ್ತಾ ಹೋಗಿ, ನೀವು ಕೂಡ ಜಸ್ಟ್ ಟ್ರೈ ಮಾಡ್ಕೊಳ್ತಾ ಹೋಗಿ. ಪ್ರಾಕ್ಟೀಸ್ ಸೆಂಟೆನ್ಸ್ ಮಾಡೋದನ್ನ ಮೊದಲು ಕಲಿಬೇಕು. ಅಂದಾಗ ಇದೇನಾಗುತ್ತೆ, ಈ ರೀತಿಯಾಗಿ ನಾವು ಬಳಸಲಿಕ್ಕೆ ಬರುತ್ತೆ. ಸೊ ಇಂಗ್ಲಿಷ್ ಈಸ್ ಜಸ್ಟ್ ಅ ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ಲರ್ನಿಂಗ್ ಇಸ್ ಅ ಫನ್. ಅಂದ್ರೆ ಇಂಗ್ಲಿಷ್ ಅನ್ನೋದು ಕೂಡ ಒಂದು ಭಾಷೆ. ನಾವು ಎಷ್ಟು ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೇವಲ್ಲ, ಅವಾಗ ಇಟ್ ಬಿಕಮ್ಸ್ ಈಸಿಯರ್. ಇದು ಕೂಡ ಅಷ್ಟೇ ಸುಲಭವಾಗಿರುತ್ತೆ ಅದು ಇಂಗ್ಲಿಷ್ ಅನ್ನೋದು. ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಹ್ಯೂಸ್ ಮತ್ತು ವೆನ್ ಅವುಗಳನ್ನ ಹೇಗೆ ಬಳಸಬೇಕು, ಅದರ ಅರ್ಥ ಏನಾಗುತ್ತೆ, ಯಾವ ರೀತಿ ಬಳಸಬೇಕು, ಅದು ಯಾಕೆ ನಾವು ಬಳಸಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ನಾಳೆ ಒಂದು ವಿಡಿಯೋದಲ್ಲಿ ಇನ್ನು ಉಳಿದಿರ್ತಕ್ಕಂಥ ರಿಲೇಟಿವ್ ಪ್ರೊನೌನ್ಗಳ ಬಗ್ಗೆ ಹೇಗೆ ಬಳಸೋದು ಅನ್ನೋದನ್ನ ಮುಂದಿನ ಕ್ಲಾಸ್ ಅಲ್ಲಿ ನೋಡೋಣ. ಎಲ್ಲರೂ ನಮ್ಮ ಚಾನಲ್ ಸಪೋರ್ಟ್ ಮಾಡಿ. ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಒಂದು ದೊಡ್ಡ ನಮಗೆ ಪ್ರೋತ್ಸಾಹ ಅಂತ ಅನ್ನುತ್ತೆ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.